ಪ್ರೈಸ್ ದ ಲಾರ್ಡ್. ಸೊ ನಿಮ್ಮ ಉದಯಕಾಲ ಈ ಸಂತೋಷದಲ್ಲಿ ನಿಮ್ಮ ಪಕ್ಕದಲ್ಲಿದ್ದವ್ರನ್ನು ಸ್ವಲ್ಪ ಪ್ರೈಸ್ ದ ಲಾರ್ಡ್ ಜೊತೆಗೆ ಗ್ರೀಟಿಂಗ್ಸ್ ಕೊಡಿ. ನಿಮ್ಮ ಗ್ರೀಟಿಂಗ್ಸ್ ಶುಭ ವಚನ ಎಂದು ಇರಬೇಕು. ಓಕೆ, ಆಮೇನ್. ಬೈಬಲಲ್ಲಿ ಒಂದು ವಚನ ಇದೆ, ಯಾರಾದರೂ ಮನೆಗೆ ನೀವು ಹೋದರೆ ಸಮಾಧಾನ ಈ ಮನೆಯಲ್ಲಿರಲಿ ಅಂತ ನಿನ್ನ ಬಾಯಿಂದ ಬರಬೇಕು. ಹೇಳಿ ಆಮೇನ್. ದೇವರ ದೃಷ್ಟಿ ಮನೆಯ ಮೇಲಿಟ್ಟಿರೋದು ತುಂಬ ಪ್ರಾಮುಖ್ಯವಾದ ವಿಷಯ. ದೇವರ ಯೋಚನೆ ಏನಂದರೆ ಪ್ರತಿಯೊಂದು ಮನೆ ದೇವರ ಸಮಾಧಾನ ಆಶೀರ್ವಾದದಿಂದ ತುಂಬಿಸಲ್ಪಡಬೇಕು. ಅದಕ್ಕೆ ಈಗ ಯಾರು ತುಂಬಿಸ್ತಾರೆ? ಅದು ಯಾರಾದರೂ ಒಬ್ರು ಬೇಕು. ಅದಕ್ಕೆ ಯೇಸು ಸ್ವಾಮಿ ಶಿಷ್ಯರನ್ನು ಇಬ್ಬಿಬ್ಬರನ್ನು ಹೇಳಿ ಅವ್ರನ್ನು ಜೊತೆಗಾರರಾಗಿಟ್ಟು ಸೇವೆಗೆ ಕಳಿಸ್ಬಿಡ್ತಾನೆ. ಸೊ ಎಲ್ಲರೂ ಸೇವೆ ಮಾಡಿ ಮಾಡಿ ಅವ್ರಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ, ನೀವು ಯಾವ ಮನೆಗೆ ಹೋದರೆ ದೇವರ ಸಮಾಧಾನ ಈ ಮನೆಗೆ ಇರಲಿ ಅಂತ ನೀವು ಆಶೀರ್ವಾದ ವಚನವನ್ನು ಹೇಳೋರಾಗಿರಿ ಅಂತಾನೆ. ಈಗ ಕ್ರೈಸ್ತರಾಗಿರುವ ನೀವು ಅನೇಕ ಜನರ ಮನೆಗೆ ಹೋಗ್ತಾ ಇರ್ತೀರ. ಸೊ ಫಸ್ಟ್ ನಿಮ್ಮ ಕಾಲ ಮನೆಯಲ್ಲಿ ಇಟ್ಟಿದ ತಕ್ಷಣವೇ ಪೀಸ್ ಬಿ ಅಪಾನ್ ದಿಸ್ ಹೌಸ್ ಅಂತ ಅನ್ಬೇಕು. ಏನನ್ಬೇಕು? ದೇವರ ಸಮಾಧಾನ ಈ ಮನೆಯಲ್ಲಿ ನೆಲೆಗೊಂಡಿರಲಿ ಅಂತ ಅನ್ಬೇಕು. ಆಮೇನ್. ಎರಡನೇದು, ಆ ಮನೆಯಲ್ಲಿದ್ದವರು ಸಮಾಧಾನ ಇರಲಿ ಅಂತ ಒಬ್ಬನಂದ್ರೆ ಸಮಾಧಾನ ತಗೊಳ್ಳೋವರು ಸಹ ಒಬ್ರು ಇರಬೇಕು ಮನೆಯಲ್ಲಿ. ಅರ್ಥ ಆಯ್ತಾ? ಮನೆಯಲ್ಲಿ ಯಾರಾದರೂ ಒಬ್ರು ಆ ಸಮಾಧಾನವನ್ನು ಅಂಗೀಕರಿಸೋರಾಗಿದ್ರೆ ಆ ಕ್ರಿಸ್ತನ ಸಮಾಧಾನ ಆ ಕುಟುಂಬದಲ್ಲಿ ನೆಲೆಗೊಂಡಿರುತ್ತೆ. ಸೊ ಅದಕ್ಕೆ ನೀವು ಯಾವಾಗಾದರೂ ಒಬ್ಬೊಬ್ಬರನ್ನು ಶೇಕ್ ಹ್ಯಾಂಡ್ ಮಾಡಿಕೊಳ್ಳುವಾಗ ದೇವರ ಸಮಾಧಾನ ಇವನಿಗಿರಲಿ, ದೇವರ ಸಮಾಧಾನ ಈ ಕುಟುಂಬಕ್ಕಿರಲಿ, ದೇವರ ಸಮಾಧಾನ ಈ ಮನೆಗೆ ಇರಲಿ ಅಂತ ನೀವು ಯಾವಾಗಲೂ ದೇವರಿಗೆ ಮೊರೆ ಇಡೋರಾಗಿರಬೇಕು. ಆಮೇನ್. ಈಗ ಯೇಸು ಸ್ವಾಮಿ ಒಂದು ವಚನ ಅಂತಾನೆ, ನನ್ನ ನಾಮದಲ್ಲಿ 2-3 ಜನ ಕೂಡಿರ್ತಾರೋ ಅವ್ರ ಮಧ್ಯದಲ್ಲಿ ನಾನಿರ್ತೀನಿ. ಆಮೇನ್. ಸಮಾಧಾನ ಕೊಡುವನು, ಸಮಾಧಾನ ತೆಗೆದುಕೊಳ್ಳುವನು ಮಧ್ಯದಲ್ಲಿ ಯಾರಿರ್ತಾರೆ? ಯೇಸು ಸ್ವಾಮಿ ಇರ್ತಾನೆ, ನಿವಾಸಕನಾಗಿರ್ತಾನೆ. ಆಮೇನ್.